ಅಂತ ನೋಡಿ 1 ವಾರ ಇದೆ, ಹಾಲು ಆಲ್ರೆಡಿ ಕೀಪ್ದಲ್ಲಿ ಸಿಗ್ತಾ ಇದೆ. ಇದು ಬ್ಯೂಟಿ ಅಂದರೆ ಇನ್ನೇನು ಹೇಳ್ತೀರಾ ಹೇಳಿ, ಹೆಂಗಿದೆ ತಗೊಂಡ ಹಸುಗಳನ್ನ ನಾನು ತೋರಿಸ್ತೀನಿ ಅಂದರೆ ಖಂಡಿತ ಅದೇ ಥರನೇ ಸರ್ ಇಲ್ಲ, ಇದು ಇನ್ನು 20 ಡೇಸ್ ಟೈಮ್ ಇದೆ. 20 ಡೇಸ್ ಟೈಮ್ ಇದೆ. ಅಡರೇ ಎಷ್ಟು ಫಿಲ್ ಆಗಿತ್ತಲ್ರಿ. ಈ ಬ್ರೀಡ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಮಹೇಶ್ ಅಣ್ಣ ಅವ್ರದ್ದು. ಬಂದಳೆ ಒಂದಕ್ಕಿಂತ ಒಂದು ಟಾಪ್ ಆಗಿರ್ತಕ್ಕಂಥ ಹಸುಗಳನ್ನ ನಾನು ತೋರಿಸ್ತೀನಿ ಅಂದರೆ ಖಂಡಿತ ಅದೇ ಥರನೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತ ಸೇಲಿಗಿರುವಂಥದ್ದು ನೋಡ್ತಾ ಇದ್ದರೆ ಹೇಗಿದೆ ಲೊಕೇಶನ್. 2 ಹಸುಗಳು ನಿಂತಿರುವಂಥದ್ದು ಒಳ್ಳೆ ಸಿಮೆನಿಗೆ ಬಿದ್ದು ನೋಟಾಗಿರ್ತಕ್ಕಂಥ ಹಸುಗಳೇ ನಮ್ಮ ಕಣ್ಣಿಗೆ ಕಾಣ್ತಿದ್ದಾವೆ. ನೋಡಿ ಸರ್, ಇದೆಲ್ಲ ಬ್ಲೂಬೆರಿ ಮತ್ತು ಕಾಫಿ ಹಸ್ಕೊಂತೀವಿ. ಹಾಂ. ಇದು ಫೀಲ್ಡ್ ಒಳ್ಳೆ ಪ್ರೋಟೀನ್ ಅಲ್ಲ ಇದು ಸರ್? ಮಹೇಶ್ ಅಂತ, ಕೊಗ್ನೂರು, ಓಕೆ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ಎಲ್ಲಿ ಬರುತ್ತೆ ಈ ಪ್ಲೇಸು ದಾವಣಗೆರೆಯಲ್ಲಿ? ಸರ್, ದಾವಣಗೆರೆ ಟು ಬೆಂಗಳೂರು ಹೈವೇ. ಹಾಂ, ಹೈವೇ ಪಕ್ಕದಲ್ಲೇ ಕೊಗ್ನೂರು ಅಂತ ಊರು. ಅಲ್ಲೇ ಹೈವೇ ಪಕ್ಕದಲ್ಲೇ ನಮ್ಮ ಫಾರಂ ಇರುತ್ತೆ ಸರ್. ಹೈವೇ ಪಕ್ಕದಲ್ಲಿ ಕೊಗ್ನೂರಿಂದ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತಲ್ಲ? ಎಂಟ್ರೆನ್ಸ್ ಅಲ್ಲಿ ದಾವಣಗೆರೆಯಿಂದ 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ಲ? ಅಷ್ಟೇ ಸರ್. ಓಕೆ, ದಾವಣಗೆರೆಯಿಂದ 8 ಕಿಲೋಮೀಟ್ರು. ಅದು ಚಿತ್ರದುರ್ಗ ಮಾರ್ಗ ಹೋಗ್ತೀವಲ್ಲ, ಅಲ್ಲಿ ಕೊಗ್ನೂರು ಅಂತ ಬರುತ್ತೆ. ಆ ಕೊಗ್ನೂರು ಯಾರು ಕೇಳಿದ್ರೆ ಹೇಳ್ತಾರೆ, ನೀವು ಲೊಕೇಶನ್ ಹಾಕೊಂಡ್ರು ನಡೆಯುತ್ತೆ ಸರ್. ಈಗ ಹಿಡ್ಕೊಂಡಿರೋ ಹಸುಗಳು ಕೊಡವೇ ಅಲ್ವಾ? ಹಾಂ ಸರ್, ಇದು ಸೇಲ್ಗಿರೋದು. ಏನು ಸೂಲು ಹಲ್ಲು ಹೆಂಗಿದಾವೆ ಈ ಹಸು? ಹಂಗೆ ಸ್ವಲ್ಪ ಸರ್, 2 ಬಂದು ಇವಾಗ 6 2 ಬಂದು 6 ಸರ್. ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡ್. ಓಹ್, ಬ್ಯೂಟಿ. ಇದು ಯಾವ ಜಾತಿ ಸರ್? ಇಷ್ಟೊಂದು ದೊಡ್ಡ ಎಮ್ಮೆ ನೋಡ್ದಂಗೆ, ಮುರ್ರಾ ಎಮ್ಮೆ ನೋಡ್ದಂಗೆ ಆಗ್ತಾ ಇದೆ ಸರ್. ಈ ಸ್ಟ್ರೈಕರ್ಗೆ ಬರುತ್ತೆ, ಅದು ಹಾಲ್ ಬ್ಲ್ಯಾಕೆ ಸರ್. ಹೌದಾ? ಸ್ಟ್ರೈಕರಿಗೆ ಇರುವಂಥ ಹಾಲ್ ಬ್ಲ್ಯಾಕ್. ಓಕೆ, ಬಂದೋಳೆ ಈ ಹಸುಗಳ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಎಷ್ಟು ದಿನ? 1 ಮಂತ್ ಟೈಮ್ ಇದೆ. 1 ಮಂತ್ ಇದೆಯಾ? ಗುಡ್. ಆಗಲಿ, 1 ಮಂತು 20 ಡೇಸ್ ಇದ್ದರೆ ಇನ್ನೂ ಒಳ್ಳೇದು, ಯಾಕಂದರೆ ಬಾಕ್ಸ್ ಫಿಲ್ ಆಗುತ್ತೆ. ಈ ಕಡೆ ಹಸು ಹೋಗಿದ್ದ ಮುಂಚೆ ಹಾಲಿಂದ ಏನಾದರೂ ನೀವು ಕರೆದಿರೋ ರೆಕಾರ್ಡ್ ಏನಾದರೂ ನಿಮ್ಮದು ಎಷ್ಟಿದೆ, ಎಲ್ಲಿಂದ ಎಷ್ಟು? ಇದು ಬಂದು ಫಸ್ಟ್ ಲ್ಯಾಕ್ಟೇಷನಲ್ಲಿ 18.9 ಏನೋ ಬಂದಿದೆ. 18.9. ವೆರಿ ಗುಡ್. ಇದು ಬಂದು 16+ ಬಂದಿದೆ ಸರ್. ಇದಾ? ಓಕೆ. ಇದು ಹೆವಿ ಇತ್ತು ಸರ್. ಇದು ಯಾವ ಸೆಮೆನಿಗೆ ಬಿದ್ದಿರೋದು ಅಥವಾ ಯಾವ ಹಸು? ಸ್ಟ್ರೈಕರ್ಗೆ ಬಂದಿರೋದು ಸರ್. ಇದು ಸ್ಟ್ರೈಕರಿಗೆನಾ? ವೆರಿ ಗುಡ್. ಇವರು ಬ್ರೀಡಿಂಗು ಮತ್ತು ಜೊತೆಗೆ ಹಸುಗಳನ್ನು ಕೊಡ್ತಾರೆ, ಅಂದರೆ ಈಗ ಫಸ್ಟ್ ಟೈಮ್ ಕೊಡ್ತಿದ್ದಾರೆ ಹಸುಗಳು. ಡೈರಿ ಫಾರಮಲ್ಲಿ ಸುಮಾರು ಜನ ಬೇಡಿಕೆ ಇಟ್ಟಿದ್ರು, ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ವೀಡಿಯೋ ಮಾಡಿಸಿ ಸರ್ ಅಂತ ರಿಕ್ವೆಸ್ಟ್ ಆದ ನಂತರ ವೀಡಿಯೋನು ಕೂಡ ಮಾಡಿಸ್ತಾ ಇದ್ದಾರೆ. ಇವೆರಡೇ ಅಲ್ಲ, ಇನ್ನೂ ಹಸುಗಳು ಬೇಕಾದಷ್ಟು ಇದ್ದಾವೆ. ಏನು ರೇಟಿಂದ ಆಗ್ಬೋದು, ಏನಾದರೂ ಹೇಳ್ಬೋದಾ ಸರ್? ಸ್ಟಾರ್ಟಿಂಗ್ 85,000ದಿಂದ 1,45,000 ತನಕ ಇದಾವೆ ಸರ್. 85,000ದಿಂದ 1,45,000 ತನಕ ಇದಾವೆ. ನಾನು ಪ್ರತಿ ಕೊಗ್ನೂರು, ನೀವು ದಾವಣಗೆರೆಯಿಂದ ಮಾರ್ಗವಾಗಿ ಬರ್ತಾ ಇದ್ದೀರಾ, ರೈಟ್ ಸೈಡು, ಇನ್ನು ಕೊಗ್ನೂರು ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ರೈಟ್ ಸೈಡಿಗೆ ಫಾರಮ್ ಕಾಣುತ್ತೆ. ಹೊರಗಡೆನೂ ಪೆಡಾಕಲ್ಲಿ ಹಸುಗಳನ್ನು ಕಟ್ಕೊಂಡಿದ್ದಾರೆ, ನೋಡ್ತಾ ಇದ್ದೀರಿ. ಇನ್ನೊಂದು ಹಸು ನಮ್ಮ ಜೊತೆ ಮಾತಾಡೋವಾಗಲೇ ಬರ್ತಾ ಇದೆ, ಯಾಕಂದರೆ ಇವಕ್ಕೆ ಯಾವ ಮುಗ್ದಾಣೆ ಇರೋಲ್ಲ. ಪೆಡಾಕ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಹಸುಗಳು ಇವು, ಅಂದರೆ ಗಾತ್ರ ಎಲ್ಲ ಕೂಡ ಬರೋಬ್ಬರಿ ಇದ್ದಾರೆ. ಯಾಕಂದರೆ 10+ ಹೀಲ್ಡು ಒಂದು ಟೈಮ್ಗೆ 15+ ಹೀಲ್ಡ್ ಇರುವಂಥ ಹಸುಗಳು ಅಂದರೂ ಕೂಡ ತಪ್ಪಾಗಲಾರ್ದು ಅಂತಂದ್ರು ಅವರು. ಮಹೇಶ್ ಅಣ್ಣ ಅವರು ಇನ್ನೊಂದು ಹಿಡ್ಕೊಂಡು ಬಂದಿದ್ದಾರೆ ಸರ್. ಇದು ಯಾವ ಬ್ರೀಡಲ್ಲಿ ಬರಬಹುದು? ಡೆನ್ಮಾರ್ಕಲ್ಲಿ ಸಿಗುತ್ತಿದ್ದು. ಡೆನ್ಮಾರ್ಕಲ್ಲಿ? ಓಕೆ, ನಿಧಾನ. ಒಂದು ವೇಳೆ ಇವೆಲ್ಲ ಹಸುಗಳು ಅವರು ತಂದಿದ್ದಾವೆ. ಆಮೇಲೆ ಗಬ್ಬದ್ದು ಮತ್ತು ಹಾಲಿಂದು ಇವೆರಡೂ ಕೂಡ ಇದ್ದಾವೆ ಸರ್. ಆ ಕಡೆ ಫ್ರೀ ಬಿಡ್ತೀರಾ ನೋಡಿರಿ, ಆ ಕಡೆ ಪಾಪ ಅದಕ್ಕೆ ಯಾಕೆ ಗಾಳಿ ಇದೆ, ಹಂಗಾಗಿ ಸ್ವಲ್ಪ ಜೋರಾಗಿ ಮಾತಾಡೋಣ. ಇನ್ನು ಎಷ್ಟು ದಿನ ಬೇಕು ಇಳಿಯೋಕ್ಕೆ ಮಹೇಶಣ್ಣ? ಸರ್, ಇದನ್ನು 20 ಡೇಸ್ ಬೇಕು. 20 ಡೇಸ್ ಮಿನಿಮಮ್. ಓಕೆ. ಅಂದರೆ ಹಾಲು ನರ ನಿಮಗೆ ತೋರಿಸೋಣ ಅಂದ್ಕೊಂಡೆ, ಅದು ನಾನೇನೋ ಇಂಜೆಕ್ಷನ್ ಮಾಡೋ ಥರನ ಕಾಣ್ತಾ ಇದ್ದೀನಿ ಅಂದ್ಕೊಂಡು ನೋಡ್ತಾ ಇದ್ರಿ. 20 ಡೇಸ್ ವೆಯ್ಟ್ ಮಾಡಬೇಕಾಗಿರೋ ಅಂಥದ್ದು. ಓಕೆಮ್ಮ, ಏನೂ ಇಲ್ಲ. ಎಷ್ಟನೇ ಸೂರಿಗೆ ಬರ್ಬೋದು ಸರ್ ಇದು? ಸರ್, ಇದು ಸೆಕೆಂಡ್ ಲ್ಯಾಕ್ಟೇಷನ್. ಇದು ಸೆಕೆಂಡ್ ಲ್ಯಾಕ್ಟೇಷನಾ? ಬ್ರೀಡ್ ಹೆವಿ ಇದೆ, 20 ಡೇಸ್ ಕಾಯಬೇಕು. ಈ ಬ್ರೀಡ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಮಹೇಶ್ ಅಣ್ಣ ಅವ್ರದ್ದು ಅಥವಾ ಅವರು ಯಾರಿದ್ದಾರೆ ಮ್ಯಾನೇಜರ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಫಾರಮಲ್ಲಿ ಹಸುಗಳಂತೂ ಸಿಗ್ತಾ ಇರುವಾಗ ಇನ್ನಷ್ಟು ಮಾಹಿತಿ ನಾನು ತೊಗೊಳ್ತಾ ಇರ್ತೀನಿ, ಹೋಗಲಿ ಹಾಗೆ ಶೋ ಮಾಡ್ತಾ ಇರ್ತೀವಿ. ವಾವ್, ಪೆಡಾಕ್ ಅಲ್ಲಿರುವಂಥ ಹಸು ಪೆಡಾಕ್ ಸಿಸ್ಟಮಲ್ಲಿದ್ದಾಗ ಆರ್ಡರ್ ಫಿಲ್ ಆಗಿತ್ತು ಇದು ಸರ್. ಇದು ಹಾಲಿಂದ ಅನಿಸುತ್ತೆ ನನಗೆ ಸರ್. ಇಲ್ಲ, ಇದು 20 ಡೇಸ್ ಟೈಮ್ ಇದೆ. 20 ಡೇಸ್ ಟೈಮ್ ಇದೆ.
ಅಡರ್ ಎಷ್ಟು ಫಿಲ್ ಆಗಿತ್ತಲ್ರಿ? ಸರ್ ಇನ್ನೂ ಟೈಮ್ ಇದೆ ಸರ್. ಹಾಂ, ಇನ್ನೂ ಟೈಮ್ ಇದೆ ಅಂತಾನೆ. ಅಡರ್ ಫಸ್ಟ್ ಲ್ಯಾಕ್ಟೇಷನ್ 20+ ರೆಕಾರ್ಡ್ ಮಾಡೈತೆ. ಫಸ್ಟ್ ಲ್ಯಾಕ್ಟೇಷನ್ 20+ ವಾ. ಈ ಸೂಲ್ ಎಷ್ಟನೇದು ಅಂದರೆ? ಸರ್ ಇದು ಸೆಕೆಂಡ್ ಲ್ಯಾಕ್ಟೇಷನ್. ಸೆಕೆಂಡ್ ಲ್ಯಾಕ್ಟೇಷನ್. ಸೆಕೆಂಡ್ ಲ್ಯಾಕ್ಟೇಷನು ಕಡೆ ಅಲ್ಲ. ಹಾಂ ಮಹೇಶ್ ಸರ್ ಹಿಡ್ಕೊಂಡಿದ್ದೀರಿ ಸರ್. ಹಿಂಗೆ ಕೇಳ್ತೀನಿ ಕ್ಯೂರಿಯಾಸಿಟಿಗೆ, ಏನು ರೇಟಿಗೆ ನೀವು ಕೊಡಬಹುದು ಏನು? ಸರ್ ಇದು 130 ಬಂದರೆ ಫೈನಲ್ ಬಿಡ್ತೀನಿ ಸರ್. ಇದೆ 130 ಬಂದರೆ ಫೈನಲ್ ಬಿಡ್ತೀರಾ? ಹಾಂ ಸರ್. ಯಾಕಂದರೆ ಹಸುವಿನ ಮಾಹಿತಿ ಲೆಂತ್ ಇರ್ತಕ್ಕಂಥ ಬ್ರೀಡು ಈ ಕಡೆ ಅವರು ಖರೀದಿದಲ್ಲ, ಈ ಕಡೆ ಯಾವುದು ಬೇರೆ ಕಡೆ ತಂದು ತಮ್ಮ ಬ್ರೀಡ್ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು 20 ದಿವಸ ಕಾಯಬೇಕು. ಯಾರಿಗೆ ಆಸಕ್ತಿ ಇದೆ ನೀವು ಖರೀದಿ ಮಾಡಲಿಕ್ಕೆ ಮುಂದೆ ಬರ್ಬೋದು. ಫೋನ್ ಮಾಡ್ಕೊಂಡು ಹೋಗಿ, ಒಳ್ಳೆಯದು. ಡೈರೆಕ್ಟಾಗಿ ಹೋಗಿ ಆದಷ್ಟು ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಫೋನಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ ಫಾರಮಲ್ಲಿ, ಹಾಗಾಗಿ ನೀವು ನೇರವಾಗಿ ಬಂದರೆ ತುಂಬ ಒಳ್ಳೆಯದು. ಹೇಳಿದ್ರೆ ಇನ್ನೊಂದು ಒಂದು ಸ್ನೋ ಬ್ರೀಡ್ ಥರ, ಜರ್ಮನ್ ಬ್ರೀಡ್ ಥರ ಇದೆ ಹಸು. ಬೋಡಿ ಇದೆ. ಮಹೇಶ್ ಅವ್ರ ಕೈಗೆ ಸಿಗ್ತಿದೆ. ಮಹೇಶ್ ಸರ್ ಅವ್ರು ಏನು ತಪ್ಪಿದ್ದಾರೆ ಹಸು. ಲೆಂತ್ ಆಗಿದೆ. ಕರು ಹಾಕಿ 1 ವಾರ ಕರು ಹಾಕಿದೆ ಅಂತ ನೋಡಿ. 1 ವಾರ ಇದೆ. ಹಾಲು ಆಲ್ರೆಡಿ ಗೀಬ್ದಲ್ಲಿ ಸಿಗ್ತಾ ಇದೆ. ಇದು ಬ್ಯೂಟಿ ಅಂದರೆ ಇನ್ನೇನು ಹೇಳ್ತೀರಾ ಹೇಳಿ, ಹೆಂಗಿದೆ ಮೈಸೂರು? 1 ವಾರ ಆಗಿದೆ. ಹಾಂ ಸರ್. ಗೀಬ್ದಲ್ಲೂ ಒಂದು ಎಷ್ಟು ಒಂದು ಸರ್ ಇವಾಗ 9:30 ಗಿಣ್ಣಲ್ಲಿ ಬರ್ತಾ ಇದೆ. 9:30. ಹಾಂ ಓಕೆ. ಫಸ್ಟ್ ಲ್ಯಾಕ್ಟೇಷನು ಹಾಂ ಹಾಂ 6ರಲ್ಲಿದೆ. 6ರಲ್ಲಿದೆ ಫಸ್ಟ್ ಲ್ಯಾಕ್ಟೇಷನ್ನು. ಓಕೆ, ಪರವಾಗಿಲ್ಲ. ಗೀಬ್ದಲ್ಲಲ್ಲಿದೆ. ಕರು ಯಾವುದಿದೆ ಸರ್? ಹೆಣ್ಣ ಗಂಡ? ಫೀಮೇಲ್ ಕಾಫ್. ವೆರಿ ಗುಡ್. ಫೀಮೇಲ್ ಕಾಫ್ ಇದೆ. ಲಕ್ಕಿ ಪರ್ಸನ್ ಯಾರಿಗೆ ಗೊತ್ತಿಲ್ಲ. ಅಡರ್ ಕಂಪ್ಯಾಕ್ಟ್ ಸೂಪರ್ ಆಗಿದೆ. ಲೆಗ್ಸ್ ಕೂಡ ಚೆನ್ನಾಗಿದೆ. ತೊಟ್ಟು ಕೂಡ ಬಿಡಿ ಬಿಡಿಯಾಗಿದೆ. ಅವರೇ ನರಗಳು ಹಿಂಗಿದೆ. ಕಡ್ಯಾಕ್ ಸಿಸ್ಟಮ್ ಹಸುಗಳನ್ನು ವೀಡಿಯೋ ಮಾಡುವಾಗ ಭಾರಿ ಹುಷಾರಾಗಿ ಮಾಡಬೇಕಂದ್ರೆ ಅವು ಫ್ರೀ ಬರ್ಡ್ ಆಗಿರ್ತಕ್ಕಂಥ ಹಸು ಹಿಂಗಿದೆ. ನೀವು ಕೊಟ್ಟರೆ ಇದು 1 ಒಳಗೆ 1 ಎಷ್ಟಕ್ಕಾಗ್ಬೋದು ಬಾಸ್ ಇದು? ಸರ್ ಇದು ಬಂದರೆ 1,05,000 ಬಂದರೆ ಬಿಟ್ಬಿಡ್ತೀನಿ. 1,05,000 ಬಂದರೆ ಬಿಟ್ಬಿಡ್ತೀನಿ ಅಂದರೆ ಒಳ್ಳೆ ಪಂಜಾಬ್ ಫಿಟ್ಟಿಂಗು. ಹಾಂ, ನರ್ಕಟ್ಟಿಂದ ಹಿಡಿದು ತೊಟ್ಟು ತಳ ಬೀತಿ ಎಲ್ಲ ಗಿರ್ಸೆಲ್ ಕರೆಕ್ಟಾಗಿದೆ ಸರ್. ಹಾಂ ಹಾಂ. ಒಳ್ಳೆ ಸಾಕೋರ್ ಕೈಲಿ ಬಂದರೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ 2 ಲಕ್ಷ ರೂಪಾಯಿ ಅಲ್ಲ. ಒಳ್ಳೆ ನೋಡ್ಕೊಳ್ಳೋರು ಬೇಕು ನಿಜ. ಫೇಸ್ ಲಕ್ಷಣ ಭಾರಿ ಚೆಂದ ಇತ್ತು. ನೋಡ್ತೀನಿ ಒಂದು ನಿಮಿಷ. ಹಿಂಗೆ ಹಸುಗಳು ಅವರು ತರ್ತಾ ಇದ್ದಾರೆ, ಒಂದೊಂದಾಗಿ ನೋಡ್ಕೊತ ಹೋಗೋಣ. ಆದಷ್ಟು ಯಾವುದೇ ವ್ಯವಹಾರ ಇದ್ರೂ ನೇರತೆ ಇರಲಿ. ಬ್ರೀಡು ಹೆವಿ ಆಡೋರು ಎಲ್ಲ ಬ್ರೀಡನ್ನ ಒಂದೊಂದಾಗಿ ಆಯ್ಕೆ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದು ಬ್ರೀಡುಗಳು. ನೋಡಲಿಕ್ಕೆ ಅಂತಲೇ ನಾನು ಈಗ ಹಸು ಸ್ಲೋ ಆಗಿ ಶೋ ಮಾಡ್ತಾಯಿದ್ದೀನಿ. ಯಾವ ಜಾತಿ ಹಸು ಬರ್ಬೋದು ಅಣ್ಣರಿಗೆ ಕೇಳ್ಬಿಡ ಸರ್ಗೆ, ಯಾವ ಜಾತಿ ಬರ್ಬೋದು ಬಾಸ್ ಇದು? ಸರ್ HF ಅಲ್ಲಿ. ಓಕೆ. ಸಿಮೆನ್ ಯಾವ್ದಾರು ಐಡಿಯಾಸ್ ಇದಾವೆ ಸರ್? ಏನಾರು ಹೇಳಿದ್ರೆ? ಇದಕ್ಕೆ ಸೆಕ್ಟರ್ 7 ಹಾಕಿರೋದು. ಹಾಂ, ಒಳ್ಳೆ ಇಂಪಾರ್ಟೆಂಟ್ 7 ಮಾಡಿದ್ದಾರೆ. ಹಾಂ ಹಾಂ. ಇನ್ನು 15 ಡೇಸ್ ಬಾಕಿ ಇದೆ ಸರ್ ಟೈಮ್ ಇದಕ್ಕೆ. 15 ಡೇಸ್ ಇಳಿಯೋಕೆ? ಹಾಂ ಸರ್. ಅಲ್ಲ ಬಾಕ್ಸ್ ಈಗಲೇ ಇಷ್ಟು ಫಿಲ್ ಆಗಿದೆ. ಇನ್ನೂ ನಾವು ಸರ್ ಇಲ್ಲ, ಕೆಪಾಸಿಟಿ ಬಂದು 18+ ಇದು. ಹಾಂ, ಇನ್ನೂ ಮಾಡಬೇಕು. 18+? ಹಾಂ, ಅಂದರೆ 18ರ ಮೇಲೆ ಹಾಲಿಂದು ಇಳುವರಿ ಇರುವಂಥದ್ದು ಅಂತ ಹೇಳಿದ್ರೆ ಪರ್ ಟೈಮ್ ನಾನು ಹೇಳ್ತೀನಿ ಸರ್. ಪರ್ ಟೈಮ್ ನಾನು ಹೇಳ್ತಾರೆ. ಓಕೆ ಸಾರಿ, ನಾನು 1 ಡೇ ಅಂದ್ಕೊಂಡೆ. ಇಲ್ಲ ಪರ್ ಟೈಮು ಇನ್ನೂ ಆರ್ಡರ್ ಫಿಲ್ ಆಗುತ್ತಪ್ಪ. 15 ದಿವಸ ವೆಯ್ಟ್ ಮಾಡೋದಿದೆ. ಬ್ಯಾರಲ್ ದೊಡ್ಡದಾಗಿರ್ತಕ್ಕಂಥ ಹಸುನೇ. ಸ್ಟಾರ್ಟಿಂಗ್ ನಾವು ರೇಟ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ, ಅವ್ರು ಹೇಳ್ಬಿಟ್ಟಿದ್ದಾರೆ. ಬಟ್ ಆದರೂ ಕ್ಯೂರಿಯಾಸಿಟಿಗೆ ನಾವು ಕೇಳಿದ್ವಿ. ಸರ್ ಕಳೆದ ಹೇಳ್ತಾ ಇದು ರೇಟ್ ಹೇಳಬೇಕು ಅಂತ ಹೇಳಿದರೆ ಅಥವಾ ಹೆಂಗೆ ಸರ್? ಇದು 1,25,000 ಬಂದರೆ ಬಿಡ್ತೀನಿ ಸರ್. 1,25,000 ಬಂದರೆ ಬಿಡ್ತೀರಿ? ಹಾಂ ಸರ್. ಚೆನ್ನಾಗಿ ಜಾಸ್ತಿನೋ ಕಡಿಮೆನೋ, ಬಟ್ ಒಂದು ರೇಟ್ ಹೇಳಿದ್ರೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದಷ್ಟೇ. ವೆರಿ ಗುಡ್. ಇನ್ನೂ ನಿಮಗೆ ಶೋ ಮಾಡಬೇಕು ಅಂದರೆ ಹಸು ಗೊಸ್ಸೆಯಿಂದ ಪ್ರತಿಯೊಂದು ಪೆಡಾಕಲ್ಲಿದ್ದ ಹಸು ಇದು. ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ, ಆಸಕ್ತಿ ಇದ್ದವರು ಕಾಲ್ ಮಾಡಿ. ಓಕೆ ಸರ್, ಆಯ್ತಮ್ಮ, ಬಾಯ್. ಅಡುಗೆ ಸೂಪರ್ ಆಗಿದೆ. ಲೆಗ್ ಸ್ಕೋರು ಚೆನ್ನಾಗಿದೆ. ಅಡರ್ ಸ್ಕೋರು ಚೆನ್ನಾಗಿದೆ. ವಾವ್, ಇದ್ಯಾವುದೇ ಕುದುರೆ ಒಂಟೆನ ಇದು? ಒಂದೊಳ್ಳೆ ನಾನೇ ದೂರ ಸರ್ಕೊಂಡ್ಬಿಡ್ತೀನಿ, ಅಷ್ಟು ಫೋರ್ಸ್ ಇದೆ ಹಸು. ಅದು ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದೆ ಅಂತಂದೆ. ವಾರೇ ವಾಹ್. ಸರ್ ನೀವು ಹುಷಾರಪ್ಪ. ನನ್ನ ಕೈಯಲ್ಲಿ ಗಿಂಬಲ್ ನೋಡಿ ಹಂಗೆ ಆಡ್ತಾಯಿದೆ ಅಷ್ಟೇ. ಅದು ಏನು ಹಸು ಆಯ್ಕೆ ಮಾಡಿದ್ದೀರಪ್ಪ ನೀವು? ಹಸು ಆಯ್ಕೆ ಭಾರಿ ಮಾಡಿದ್ದಾರೆ ಸರ್. ಹಿಡ್ಕೊಂಡು ನಿಂತ್ಕೊಂಡ್ಬಿಡಿ ಸರ್, ನಾನು ಹತ್ರ ಬರ್ತೀನಿ ನಿಧಾನಕ್ಕೆ. ಮಳೆ ಬರ್ತಾಯಿದೆ, ಆದರೂ ನಮ್ಮ ಹಸುವಿನ ಶೋ ಮಾಡ್ತಾಯಿದ್ವಿ ಹಸು ಯಾವ್ಯಾವ ಥರ ಇದೆ ಅಂತೇಳಿ. ಇದು ಯಾವ್ದು ಬರುತ್ತೆ ಸರ್ ಹಸು? ಸರ್ ಆಲ್ ಬ್ಲ್ಯಾಕು. ಹಾಂ, ಇವಾಗ 4 ಫಸ್ಟ್ ಲ್ಯಾಕ್ಟೇಷನು. ಹಾಂ,
ಪರ್ ಟೈಮ್ 12+ ಕೊಡ್ತೀನಿ. ಇನ್ನು 15 ಡೇಸ್ ಬಾಕಿ ಇದೆ. 15 ಡೇಸ್ ಬಾಕಿ ಇದೆ. ಬಂದೊಳ್ಳೆ ಇದು ಅಡರ್ ಕಂಪ್ಯಾಕ್ಟ್ ಎಕ್ಸಲೆಂಟ್ ಕರಿ ತೊಟ್ಟು ನೀವು ನೋಡ್ತಾ ಇದ್ರಿ, ಕರಿ ಗೊರ್ಸೆ. ಎಸ್, ಅಡರ್ ಸ್ಕೋರು ಚೆನ್ನಾಗಿದೆ, ಲೆಗ್ ಸ್ಕೋರು ಚೆನ್ನಾಗಿದೆ. ಅಂದರೆ ಕಾಲು ಕಂಬದಿಂದ ಹಿಡಿದು ಅದರ ಹಾಲಿನ ಬಾಕ್ಸು ಕೆಚ್ಚಲು ಅಂತ ಹೇಳಬೇಕು ಅಂದರೆ ನಮ್ಮ ನಾಡ ಭಾಷೆಯಲ್ಲಿ ಕೆಚ್ಚಲು ಕೂಡ ಹೇಗಿದೆ, ಫಿಲ್ ಆಗ್ತಾ ಇದೆ. ಒಂದು 20 ಡೇಸ್ ಆದರೂ ವೆಯ್ಟ್ ಮಾಡಬೇಕು ಅನಿಸುತ್ತೆ ಸರ್. ಹೋಗಲಿ ಸರ್, ಕೊಟ್ಟಿಗೆ ಹೋಗಲಿ ಸರ್, ಅದಕ್ಕೆ ತೊಂದರೆ ಕೊಡೋದು ಬೇಡ ಸರ್. ರೇಟ್ 1 ಒಳಗೆ 1 ಸರ್. 110 ಬಂದರೆ ಬಿಡ್ತೀನಿ ಸರ್. 110 ಓಕೆ. ಹೋಗಲಿ ನೋಡ್ತಾ ಇದ್ದೀರಾ ನೋಡಿ. ಸ್ನೇಹಿತರೆ ಇನ್ನೊಂದು ನೋಡ್ತಾ ಇದ್ರಿ, ಯಾವ ಸೀಮೆಯಿಂದ ಯಾವ ಜಾತಿ ಏನಾದ್ರು ಮಾಹಿತಿ ಕೊಡ್ಕೊಳ್ತೇನೆ ನೋಡಿ ಸರ್. ನಾನು ನಿನಗೆ ಕೇಳಿಲ್ಲಮ್ಮ, ಸುಮ್ಮನೆ ಅಲ್ಲಿ ಕೇಳ್ತಾ ಇದ್ದೀನಿ. ಬಾ ಮುಂದಕ್ಕೆ ಬಾ, ಏನು ಮಾಡಲ್ಲ, ಬಾ ಹೋಗೋಣ ಬಾ. ನೀವು A1 ಅಡರ್ ಕ್ವಾಲಿಟಿನ ಬಾಕ್ಸು ತುಂಬ ತುಳುಕ್ತಾ ಇದೆ. A1 ಅಡರ್ ಕ್ವಾಲಿಟಿ ಬಾಕ್ಸ್ ತುಂಬ ತುಳುಕ್ತಾ ಇದೆ ಸರ್. ಕರು ಹಾಕಿದ್ಯಾ ಏನು? ಕರು ಹಾಕಿದೆ. ಹಾಂ, 4 ದಿವಸ ಆಗಿದೆ ಕರು ಹಾಕಿ. 4 ದಿವಸ. ಹಾಂ ಸರ್. ಓಕೆ. ಓರಿಕರು. ಹಾಂ, ಓರ್ಗರು ಹಾಕಿದೆ. ಅದೇ ಎಷ್ಟಿದೆ ಸರ್? ಮನೆ ಮುಂದೆ ಆನೆ ಕಟ್ಟಬೇಕು ಅನ್ನೋರ್ಗೆ ಈಗ ಆನೆ ಸರಿ. ಆನೆನೇ ಇದು. ಫೀಡ್ ಕೊಟ್ಟಿಗೆ ಗಿಟ್ಟಿಗೆ ರೆಡಿ ಮಾಡ್ಕೊಳ್ರಪ್ಪ. ನಿಮ್ಗೆ ನೋಡ್ರಿ ಹಿಂಗಿದೆ ಸರ್. ಜಾತಿಯಲ್ಲಿ ಯಾವುದು ಬರ್ಬೋದು? HF ಅಲ್ಲಿ. HF ಅಲ್ಲ, ಬರುತ್ತೆ. ಸಿಮಂದು ಏನಾರು ಐಡಿಯಾ? ಸರ್ ಇಲ್ಲ, ಕರು ಹಾಕಿದೆ. ಅಲ್ಲ, ಇದು ಯಾವ ಸಿಮೆಂಟ್ ಬಿದ್ದಿತ್ತು ಏನಾದರೂ ಐಡಿಯಾ ಐತೆ? ಏನಿಲ್ಲ, ಗೊತ್ತಿಲ್ಲ, ಮಾಹಿತಿ ಇಲ್ಲಲ್ಲ. ಮಾಹಿತಿ ಅಡ್ಡಿಲ್ಲ ಗೊತ್ತಿರೋದಕ್ಕೆ ಹೇಳಿ. ಇದು ಕರಿಗೊರ್ಸೆ ಒಳ್ಳೆ ಬೀಡ್ ಇದೆ. 10 ಲೀಟ್ರ್ ಮೇಲೆ ಹಾಲು ಕರಿಬೋದಾ ಸರ್? ಸರ್ ಇವಾಗ ಗಿಣ್ಣಲ್ಲಿ 13 ಲೀಟ್ರ್ ಬರ್ತದೆ. ಗಿಣ್ಣದಲ್ಲಿ 13 ಲೀಟ್ರಾ? ಇವತ್ತಿಗಿನ್ನ 5 ದಿವಸ ಕರು ಹಾಕಿ. ನಿಮ್ಮ ಫಾರಮಲ್ಲಿ ಕರೀತಾ ಇದ್ದಾರೆ, UPR ಬೆಳಗ್ಗೆ ಕರೀತಾ ಇದ್ರು. ಒಳ್ಳೆದು ನೋಡ್ತಾ ಇದ್ವಿ. ಅಡರ್ ಬಾಕ್ಸು ಲೂಸ್ ಇದೆ ಅಂದರೆ ಹಾಲು ಕರೆದಿದ್ದಾರಾ ಸರ್? ಸರ್ ಹಾಲು ಕರೆದಿರೋದು, ಬೆಳಗ್ಗೆ ಕರೆದಿರೋದು. ಮತ್ತೊಂದು ಟೈಮ್ ಆಗುತ್ತೆ ಮಧ್ಯಾಹ್ನ ಈಗ? ಮಧ್ಯಾಹ್ನ ಒಂದು ಟೈಮ್ ಕರೆದಿ. ಓಕೆ, ಆಯಿತು ಸರ್. ಮಳೆ ಬಂತು ತಗೊಳ್ಳಿ ಹಂಗೆ ನಿಧಾನಕ್ಕೆ. ಹಾಲಿಂದಲ್ಲ ಕರು ಯಾವುದಿತ್ತು ಅಂತ ಕೇಳೇ ಇಲ್ಲ ನಾನು. ಕರು ಅಲ್ಲಿದೆ ಸರ್. ಕರುಗಳಿದ್ದಾವೆ ಆ ಕಡೆ. ಗಂಡು ಕರುನ ಹೆಣ್ಕರ ಸರ್? ಸರ್ ಓರಿಕರು. ಓರಿಕರ ಇದೆ. ತಗೊಬೇಕು ಅಂತಾನೆ ಬರಬೇಕು ಅಂತ ಏನು ನಮ್ಗೆ ಇದಿಲ್ಲ ಸರ್. ಹಾಂ, ಇನ್ಫಾರ್ಮೇಶನ್ ಬೇಕು, ರೈತರಿಗೆ ಉಪಯೋಗ ಆಗುತ್ತೆ ಅಂದರೆ 24/7 ಕೊಡಕ್ಕೆ ನಾವು ರೆಡಿ ಇದೀವಿ. ನಮ್ಗೆ ಏನು ಗೊತ್ತಿದೆಯೋ ನಾವು ಅದನ್ನಂತೂ ಫುಲ್ಫಿಲ್ ಮಾಡ್ಕೊಡ್ತೀವಿ. ನಾನಂತೂ ಮೊದಲೇ ಹೇಳಿದ್ದೀನಿ, ನನ್ನ ಈ ಕಡೆ ಏನಾದ್ರು ಬಂದಾಗ ಫಾರ್ಮಲ್ಲಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಖಂಡಿತ ಬರ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ನನಗೆ ಅಷ್ಟೇ ಅಲ್ಲ, ನೀವು ಕೂಡ ಬರ್ಬೋದು, ನೋಡ್ಬೋದು ಫಾರ್ಮ್ ಇವ್ರದ್ದು ಹೇಗಿದೆ ಏನೋ ಅಂತೇಳಿ. ಏನಾದ್ರು ಮಾಹಿತಿ ಇದ್ದರೆ ಮಹೇಶ್ ಸರ್ ತುಂಬ ಒಳ್ಳೆಯ ನಾಲೆಡ್ಜ್ ಇದೆ ಹಸುಗಳ ಬಗ್ಗೆ, ತುಂಬ ಅದರಲ್ಲಿ ಪಳಗಿರೋರು. ಸುಮಾರು ಎಷ್ಟು ವರ್ಷದಿಂದ ಮಹೇಶ್ ಸರ್? ಒಂದು 15 ವರ್ಷನಾ? 15 ವರ್ಷ. ನೀವು ಮಾತಾಡುವಾಗ ಅದೇ ಲೆಕ್ಕ ಹಾಕ್ತಾ ಇದ್ವಿ. ಸರಿ ಸರ್, ನಿಮ್ಮ ಕೈಯಾಗಿರೋ ಹಸು ಯಾವುದು ಬರುತ್ತಿದ್ದು? ಸರ್ ಇದು ನಿಮಗೆ ಆಲ್ ಬ್ಲ್ಯಾಕಲ್ಲಿ ಸಿಗುತ್ತೆ. ಆಲ್ ಬ್ಲ್ಯಾಕು ಇದನ್ನ 25 ಡೇಸ್ ಮೇಲಿದೆ ಸರ್ ಟೈಮ್. 25 ಡೇಸ್ ಮೇಲಿದೆಯಾ? ಹಾಂ ಸರ್. ಓಕೆ. 15 ಲೀಟರ್ಸ್ ಪರ್ ಟೈಮ್ ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ. ಹಾಂ. ಇದಕ್ಕೂ ಸಕ್ಸೆಸ್ 7 ಆಗಿರೋದು. ಓಕೆ. ಒಳ್ಳೆಯದು. ಲೂಸ್ ಇದೆ ಅಡರು. ನನಗೆ 15-20 ದಿವಸ ಅಂತ ಬೇಕೇನೋ ಅಲ್ವಾ? ಸ್ವಲ್ಪ ಮುಂದಕ್ಕೆ ತಗೊಳ್ಳಿ ಸರ್, ಸ್ವಲ್ಪ ತಗೊಳ್ಳಿ. ನೈಸ್ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಅದ್ರ ಬಗ್ಗೆ ಏನು ಇಲ್ಲ. ಆಯ್ಕೆ ಮಾಡ್ಕೊಳ್ಳೋರು ನೀವು ಹಸು ತೊಗೊಳ್ಳೋರು ನೀವು. ಹಂಗಾಗಿ ನಾನೇನೇ ಹೇಳಿರಲಿ ಅಥವಾ ಮಹೇಶ್ ಸರ್ ಹೇಳಿರಲಿ, ಬಟ್ ನೀವು ಬಂದಾಗ ನಿಮ್ಮ ಖಂಡಿತ ಇಡಿಸುತ್ತೆ ಅನ್ನೋ ಭರವಸೆ ಇದೆ. ನೇರವಾಗಿ ಬನ್ನಿ, ನೋಡ್ಕೊಳ್ಳಿ. ಪ್ರತಿ ವ್ಯವಹಾರ ಫೋನಲ್ಲಿ ಇರೋದಕ್ಕಿಂತ ನೇರವಾಗಿ ಬಂದು ವ್ಯವಹಾರ ಮಾಡ್ಕೊಂಡಾಗ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೂಡ ಪೂರ್ತಿ ಆಗುತ್ತೆ. ನರಗಳು ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ. ನರ ಅಡರು ದೊಡ್ಡದಾದಾಗ ನೋಡೋಕ್ಕೆ ಲಾಯಕ್ಕು, ಅಷ್ಟು ಚೆನ್ನಾಗಿರುತ್ತೆ. ಏನು ರೇಟಿಂದ ಹಿಂಗೆ ಈಚೆ ಆಗ್ಬೋದಪ್ಪ ಸರ್? ಇದು 115 ಮೇಲೆ, 115 ಮೇಲೆ ಬಂದರೆ ಬಿಟ್ಕೊಡ್ತೀನಿ. 1,15,000 ಮೇಲೆ. ಫ್ಯಾಟಿ SNF ಬೇಕು ಜರ್ಸಿ ಅಂತಾರಲ್ಲ, ಅದ್ರ ಬದಲು ಇದನ್ನು ಕಟ್ಕೊಳ್ಳೋದು ತುಂಬ ಉತ್ತಮ ಅಂತೀರಲ್ಲ? ಹಾಂ ಸರ್. ನನ್ನ ಸರ್ ಫೀಲ್ಡು ಬರುತ್ತೆ, ಫ್ಯಾಟಿ SNF ಸೂಕ್ತ ಇದೆ. ಓಕೆ. ಸುಮಾರು ಜನ ಬೆಳಗ್ಗೆಯಿಂದನೂ ಬಂದಿದ್ದಾರೆ, ವಿಡಿಯೋ ಮಾಡ್ಕೊತಾ ಇದ್ದಾರೆ. ಅವರು ಹಸು ನೋಡ್ತಾ ಇದ್ದಾರೆ, ಯಾರಿಗೆ ಆಸಕ್ತಿ ಇದೆ. ಪ್ಯೂರ್ ಸ್ಟ್ರೈಕರ್ ಇದು. ಪ್ಯೂರ್ ಸ್ಟ್ರೈಕರು. ಒಂದು ABS ಸಿಮನ್ನ ಸ್ಟ್ರೈಕರ್ ಬುಲ್ ಹೋರಿಯಿಂದ ಹುಟ್ಟಿರ್ತಕ್ಕಂಥ ಅಥವಾ ಸಿಮೆನ್ ಹಾಕಿ ತೆಗೆಸಿರ್ತಕ್ಕಂಥ ಹಸು ಇದು. 4 ಮಂತ್ ಪ್ರೆಗ್ನೆಂಟಾ? ಹಾಂ ಸರ್. ಹಾಲು ಫಲ ಇದೆ. ಹಾಲು ಫಲ. ಹಾಂ ಸರ್. ಇನ್ನು ಡ್ರೈ ಮಾಡಿಸ್ಬೇಕಂದ್ರೆ ಇನ್ನು 3 ತಿಂಗಳು ಹೋಗ್ಬೇಕು. ಹಾಲು ಫಲ ಇದೆ. ಸ್ಟ್ರೈಕರು ಹೇಳ್ತಾ ಇದ್ದಾರೆ. ನಾವೊಂದು 4 ಮಂತ್ ಪ್ರೆಗ್ನೆಂಟಿಂದು. ಇನ್ನು ಮೊದಲನೇ ಎರಡನೇ ಇದಾವೆ ಸರ್ ಮಹೇಶ್ ಸರ್? ಸರ್ ಇದು ಈ ಸಲ ಫಸ್ಟ್ ಫುಲ್ ಆಗಿದೆ. ಹಾಂ.
ಈ ಕನ್ಸೀವ್ ಆಗಿರೋ ಸೆಕೆಂಡ್ ಕನ್ಸೀವ್ ಆಗಿರೋದು ಫಸ್ಟಲ್ಲಾಗಿದೆ, ಕನ್ಸೀವ್ ಆಗಿರೋದು ಒಂದು ಸೆಕೆಂಡು. ಏನು ಬೆಲೆ ಕೊಡಬೇಕು ಅಂತ ಮಾಡಿದ್ರಿ ಸರ್? ರೇಟ್ ಏನು ಕಟ್ಟಿದ್ರಿ ಅಂತ ಹೇಳ್ತೀರಾ? ಸರ್ ಇದಕ್ಕೆ ಮುಂದೆ ಬಂದು ಅವ್ರು ನೋಡಲಿ. ಓಕೆ ಹಸು ನೋಡಿದ ಮೇಲೆ ಹೇಳ್ತೀನಿ. ಆಯಿತು ಸರ್, ಆಯಿತು ಸರ್. ಓಕೆ ಸರ್, ಒಳ್ಳೆಯದು, ನೈಸ್. ಆಲ್ಮೋಸ್ಟ್ ಎಲ್ಲ ಜೋರಾಗಿದೆ. ಇದು ಸ್ಟ್ರೈಕರ್ ಬ್ರೀಡ್ ಬೇಕು. 10+ ಮಿಲ್ಕಿಂಗ್ ಗ್ಯಾರಂಟಿ ಕೊಡ್ತೀನಿ. 10+ ಮಿಲ್ಕಿಂಗ್ ಅಂತ ಪರ್ ಟೈಮಾ? ಹಾಂ ಸರ್. ಅಂದರೆ ಇನ್ನೊಂದು ಏನು ಗೊತ್ತಾ, ನೀವು ಫೀಡ್ ಮೇಂಟೈನ್ ಮಾಡಿದಂಗೆ ವೈದ್ಯರು ಮಾಡಬೇಕಲ್ಲ, ಅದನ್ನು ಸ್ವಲ್ಪ ಸಲಹೆ ಕೊಡಿ. ಏನಂದರೆ ಸರ್, ನೀವು ಫೀಡು ಅದಕ್ಕೆ ಏನು ಬೇಕು ಸಫಿಷಿಯೆಂಟ್ ಸಪ್ಲಿಮೆಂಟ್ಸ್ ಕೊಟ್ಟರೆ ತಾನೇ ಅದು ಹಾಲು ಕರೆಯೋಕ್ಕಾಗೋದು. ನಾವು ಸಪ್ಲಿಮೆಂಟ್ಸ್ ಕೊಡ್ದಲ್ಲ, ಈಗ ನಮಗೆ ಆಗಲಿ ಏನು ಊಟ ಮಾಡ್ದಂಗೆ ಓಡು ಅಂದರೆ ಹೆಂಗೆ ಓಡ್ತೀವಿ? ಆಗಲ್ಲ. ಅದು ತಗೊಳ್ಳುವಾಗ ಅವ್ರಿಗೂ ಸಲಹೆ ಕೊಡ್ರಿ, ನಾವು ಈ ಥರ ಮೇಂಟೈನ್ ಮಾಡ್ತಾ ಇದ್ವಿ, ನೀವು ಚೆನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲ ತೋರಿಸಿ ಕೊಟ್ಟು ಕಳಿಸ್ತೀನಿ ಸರ್. ಓಕೆ, ಒಳ್ಳೆಯದು. ಇವೆಲ್ಲ ಹಸು ನಿಮ್ಮ ಫಾರಮ್ದು ನಿಜ. ಇದು ಹಾಲಿನವು ಇದಾವಲ್ಲ ಇದರಲ್ಲಿ? ಹಾಂ ಸರ್, ಎಲ್ಲ ಹಾಲು ಫಲ ಇವೆಲ್ಲ. ಹಾಲು ಫಲನಾ? ಹಾಲು ಫಲ 2 ಮಂತ್ಸು, 2 ಮಂತ್ಸಿಂದ 2 ಮಂತ್ಸ್, 3 ಮಂತ್ಸು, 6 ಮಂತ್ಸ್ ತನಕ ಪ್ರೆಗ್ನೆಂಟ್ಸ್ ಇದ್ದಾವೆ. ಹಾಂ. ಹಾಲು ಫಲ ಬೇಕಂದ್ರೆ ಸಿಗ್ತಾವೆ ನಮ್ಮ ಹತ್ರ. ಹಾಲು ಫಲ ಇದ್ದಾವೆ ಅಂದರೆ 2 to 6 ಮಂತ್ ಅಂದ್ರಲ್ಲ? ಹಾಂ ಸರ್. ಓಕೆ, ಇದೇನು ರೀ ಜರ್ಮನ್ನು ಸಕ್ಕತ್ತಾಗಿದೆ. ಇದು ಹಾಲಿಂದ? ಹಾಂ ಸರ್, ಇದು ಆಲ್ರೆಡಿ ಇವಾಗ 4 ಮಂತ್ಸ್ ಪ್ರೆಗ್ನೆನ್ಸಿ ಇದೆ. 4 ಮಂತ್ ಪ್ರೆಗ್ನೆಂಟ್. ಇದರಲ್ಲೂ ಸಿಗ್ತಾವಾ? ಹಾಂ ಸರ್. ಓಕೆ, ಹಾಲು ಫಲನೂ ಸಿಗುತ್ತೆ. ಓಕೆ. ಬಟ್ ನನಗೊಂದು ಕ್ಲಾರಿಫಿಕೇಷನ್, ಗಬ್ಬದ ಹಸುನೇ ಅಲ್ಲ, ಹಾಲಿನ ಹಸುಗಳು ಇದ್ದಾವೆ ಅನ್ನೋದು. ಹಾಂ ಸರ್. ಹಂಗೆ ನೋಡ್ಕೊಂಡು ತಗೊಂಡ್ಬರ್ರಿ. ಎಷ್ಟು ಇದಾವೆ ರೀ? ಎಷ್ಟು ಕಟ್ಟಿದ್ದೀರಾ ಸರ್ ಈ ಲೈನಲ್ಲಿ? ಎಷ್ಟುದ ಬರುತ್ತಿದ್ದು ಅಳತೆ ಸರ್? ಇದು 25/100. 25/200? 100? ಸಾರಿ, ಹಾಂ, 25/100 ಅಳತೆಯ ಒಂದು ಪೆಡ್ಯಾಕ್ಟಲ್ಲಿ. ಓಕೆ, ಬರೀ ಗಬ್ಬದ ಬೇಡ, ನಂಗೆ ಹಾಲಿಂದ ಬೇಕು ಅಂದರೆ ಆಯ್ಕೆ ಮಾಡ್ಕೊಳ್ಳಿಪ್ಪ. ಇದು ಯಾವ್ದು ಬರುತ್ತೆ ಸರ್ ಜಾತಿ? ಇದು ಚೆಂದ ಐತಿ. ನಿಮಗೇನು ಐಡಿಯಾ ಆಯ್ತಾ ಅಥವಾ ಮರ್ತಿದ್ದೀರಾ ಅಂದೈತಾ? ಅಷ್ಟೊಂದು ಹಸು ಇದ್ದಾವೆ. ಓಕೆ, ಅಷ್ಟು ಚೆನ್ನಾಗಿದೆ ಹಸು, ಮಾತ್ರ ಎಕ್ಸಲೆಂಟ್ ಆಗಿದೆ. ಏನು ಫೀಲ್ಡ್ ಕೊಡ್ತೀರಾ ನೀವು ಸರ್? ನಮ್ದು ಏನಿಲ್ಲ, ಸಿಂಪಲ್ ಮೆಥಡೆ. ಒಂದು ಸೈಲೇಜ್ ಯೂಸ್ ಮಾಡ್ತೀವಿ. ಸೈಲೇಜು? ಓಕೆ, ಸೈಲೇಜ್ ಬ್ಯಾಗ್ ಆ ಕಡೆ ಇದಾವಲ್ಲ? ಹಾಂ, ಸೈಲೇಜ್ ಯೂಸ್ ಮಾಡ್ತೀವಿ. ಹಾಂ, ಪ್ಲಸ್ಸು ಬ್ಲೂಬೆರಿ ಹಸ್ಕ್ ಅಂತ ಬರುತ್ತೆ ಸರ್. ಬ್ಲೂಬೆರಿ ಹಸ್ಕಾ? ಹಾಂ ಸರ್, ತೋರಿಸಿ ಇಷ್ಟು ನೋಡುವ. ನೋಡಿ ಸರ್, ಇದೆಲ್ಲ ಬ್ಲೂಬೆರಿ ಮತ್ತು ಕಾಫಿ ಹಸ್ಕ್ ಅಂತೀವಿ. ಹಾಂ. ಇದು ಫೀಲ್ಡ್ ಒಳ್ಳೆ ಪ್ರೋಟೀನ್ ಅಲ್ಲ ಇದು? ಹಾಂ ಸರ್, ಪ್ರೋಟೀನ್. ಎಸ್, ಕರೆಕ್ಟ್. ಇದನ್ನು ಹಾಕ್ತೀರಾ? ಎಷ್ಟು ಒಂದೊಂದು ಹಸುಗೆ ಎಷ್ಟೆಷ್ಟು ಬೀಳುತ್ತೆ? ಎಷ್ಟೆಷ್ಟು ಹಾಕ್ತೀರಿ ಸರ್? ಅದು ಮಿಲ್ಕಿಂಗ್ ಕೆಪಾಸಿಟಿ ಏನಿರುತ್ತೆ ಅದ್ರ ಲೆಕ್ಕಾಚಾರ ಆಗ್ತದೆ ಸರ್. ಹಾಕ್ತೀರಾ? ಒಂದು ಒಳ್ಳೆ 10 ಲೀಟ್ರ್ ಮೇಲೆ ಹಾಲು ಕೊಡೋ ಹಸು? 10 ಲೀಟ್ರ್ ಮೇಲೆ ಹಾಲು ಇರೋದಕ್ಕೆ ಪರ್ ಡೇ 5 kg ಕೊಡ್ತೀವಿ. ಪರ್ ಡೇ 5 kg? 5 kg. ಓಕೆ. ಇದು ನಿಮ್ಮ ಹತ್ರ ಸಿಗುತ್ತಾ ಇದು? ಹಾಂ ಸರ್, ನಮ್ಮ ಹತ್ರ ಸಿಗುತ್ತೆ. ಯಾಕೆ ಕೇಳಿದೆ ಅಂದರೆ ನಮ್ಮ ಕಡೆ ಸೈಲೇಜ್ ಇರುತ್ತೆ, ಬಟ್ ಕಾಫಿ ಆಗಲಿ ಬ್ಲೂಬೆರಿ ಹಸ್ಕ್ ಆಗಲಿ ಸಿಗೋದು ಕಡಿಮೆ. ನಿಮ್ಮ ಹತ್ರ ಇದೆ ಅಂತ? ಇವಾಗ ನಮ್ದು ಇವಾಗ ನೋಡಿದ್ರಲ್ಲ ಸರ್, 50 ಹಸು ಹತ್ರ ಇದೆ. ನಾವು ಆ್ಯಕ್ಚುಲಿ ಸ್ಟಾಕ್ ಇಟ್ಟಿರ್ತೀವಿ. ಒಬ್ರು 1 ಬ್ಯಾಗ್ ಬೇಕಂದ್ರೂ ಕೊಡ್ತೀವಿ, 10 ಗಟ್ಟಲೆ ಬೇಕಂದ್ರೂ ಕೊಡ್ತೀವಿ. ಏನು ರೇಟ್ ಇದೆ ಒಂದು ಬ್ಯಾಗಿಗೆ ಸರ್? ಪರ್ ಡೇ ಮಾರ್ಕೆಟ್ ಚೇಂಜ್ ಆಗ್ತಾರೆ. ಪರ್ ಡೇ ಮಾರ್ಕೆಟ್ ಚೇಂಜ್ ಆಗ್ತದೆ. ಒಂದೇ ಮಾರ್ಕೆಟ್ ಇರಲ್ಲ, ಸ್ಟಿಕನ್ ಆಗಿರಲ್ಲ. ಈಗ ಏನಿದೆ ಪ್ರಸ್ತುತ ಅದನ್ನ ಏನಾದರೂ? ಸರ್, ಇವಾಗ ಬ್ಲೂಬೆರಿ ಹಸ್ಕ್ ಬಂದು 18 ರೂಪೀಸ್ ಇದೆ ಪರ್ ಕೆಜಿ. 18. ಇದು ಬಂದು 9 ರೂಪೀಸ್ ಇದೆ. 9 ರೂಪೀಸ್. ಇದನ್ನು ಹಾಕೋದ್ರಿಂದ ಹಸುವಿನ ಮಿಲ್ಕ್ದು ಕೆಪಾಸಿಟಿ ಜಾಸ್ತಿ ಆಗುತ್ತಾ? ಮಿಲ್ಕಿಂದು ಫ್ಯಾಟ್ SNFಗೆ ನಮಗೆ ಭಾರಿ ಒಳ್ಳೇದು ಸರ್. ಹೌದು. ರಾಗಿ ಹುಲ್ಲು ಮತ್ತು ಭತ್ತದ ಹುಲ್ಲು ಪೆಂಡಿ ಎಲ್ಲ ಬಂದು 250, 300 ರೂಪಾಯಿ ಓಡ್ತಾ ಇದೆ. ರೈತರಿಗೆ ಇದು ಬೆಟರ್ ಆಪ್ಷನ್. ಓಕೆ ಬಾಸ್, ಇದು ನನಗೆ ಫಸ್ಟ್ ಟೈಮ್, ಯಾಕಂದರೆ ನನ್ನ ವಿಡಿಯೋದಲ್ಲಿ ತೋರಿಸಿರೋಂಥದ್ದು. ಇದು ಆ್ಯಕ್ಚುಲಿ ನಮಗೆ ಪಂಜಾಬು ಹರಿಯಾಣಗೆಲ್ಲ ಹೋದ್ರೆ ಜಾಸ್ತಿ ಆಗ್ತಾರೆ. ಹೌದ್ರಾ? TMR ಅಲ್ಲಿ ಯೂಸ್ ಮಾಡ್ತಾರೆ. हरियाणा. ओके बस, ओके. और कड़क सिस्टम भी का तो गोबर को जैसे डालती बास नहीं आना कड़क सिस्टम में. ಓಕೆ. ನಿಮ್ಮಲ್ಲಿ ವರ್ಕರ್ಸ್ ಎಲ್ಲ UP ಎಲ್ಲ ಪೂರ್ತಿ UP ಬಿಹಾರ ಆ ಕಡೆನಾರೆ? ಓಕೆ ಸರ್. UP ಅವರೇ, ಬಿಹಾರ್ನವ್ರು ಇಡಲ್ಲ, UP ಅವರೇ ಇದ್ದಾರೆ ಪೂರ್ತಿ. ಒಳ್ಳೆಯದು ಸರ್. ನಿಮಗೆ ಇದನ್ನು ಈಗ ಯಾವುದಂದ್ರಲ್ಲ ಈ ಫೀಡು ಸಿಗುತ್ತೆ ಅನ್ನೋದಾದರೆ ಮತ್ತೆ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಸು ಬೇಕಂದ್ರೆ ಹಸುಗೆ ಎಲ್ಲದು ಹಾಲಿನ ಒಂದಿದ್ದೀರಪ್ಪ, ಆದ್ರೆ ಒಳ್ಳೇದಾಗಲಿ. ರೈತರು ಪ್ರತಿಯೊಂದು ಏನು ಬೇಕು ಎಲ್ಲ ಮಾಡ್ಕೊಡ್ತೀವಿ ಸರ್. ರೈತರಿಗೆ ಒಳ್ಳೇದಾಗಬೇಕು ಸರ್. ನಿಮ್ಮಿಂದ ಒಳ್ಳೆ ಸರ್ವಿಸ್ ಸಿಕ್ಕರೆ ಸಾಕು ನಮಗೆ. ಮಾಹಿತಿಗಾಗಿ ಈ ವಿಡಿಯೋ ಬಂದುಗಳೇ ನೋಡುವಂಥ ವಿಚಾರ ನಿಮಗೆ ಜಸ್ಟ್ ಒಂದು ಇನ್ಫಾರ್ಮೇಟಿವ್ ಇರಲಿ ಅಂಥೇಳಿ. ಇವರ ಡೈರಿ ಫಾರಮ್ ನೋಡೋಕ್ಕೆ ಲಾಯಕ್ಕಿದೆ ಸರ್. ಡೈರಿ ಫಾರಮ್ ಮಾತ್ರ ಸೂಪರ್ ಆಗಿದೆ, ಅದ್ರ ಬಗ್ಗೆ ನಾನು ಹೇಳಲೇಬೇಕು ವಿಡಿಯೋದಲ್ಲಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಒಂದು 15 ಡೇಸ್ ಟೈಮ್ ಬೇಕು. ಮಳೆ ಇರೋದ್ರಿಂದ ಸ್ವಲ್ಪ ಸ್ಲೋ ಕನ್ಸ್ಟ್ರಕ್ಷನ್ನು. ಯಾದ್ಮೇಲೆ ಪೂರ್ತಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಎಕ್ಸಲೆಂಟ್ ಆಗಿದೆ. ಈ ಕಡೆ ಎಲ್ಲ ನೋಡಿರಿ ಪೆಡಾಕ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೀರಿ. ಈ ಕಡೆ ಕರುಗಳನ್ನು ಕಟ್ಕೊಂಡಿದ್ದೀರಿ. ನೈಸ್. ಎಲ್ಲ ಇದ್ರದ್ದೇ ಅಲ್ವಾ ಸರ್ ಕರುಗಳು? ಇದೆ ಬ್ಯಾಚಿಂದು. ಇದು ನೋಡಿ, ಒಳ್ಳೆ ಸ್ಟ್ರೈಕರಲ್ಲಿ ಬಿದ್ದಿದೆ. ಸ್ಟ್ರೈಕರ್ ಇದು? ಹಾಂ ಸರ್, ಸ್ಟ್ರೈಕರಲ್ಲಿ ಬಿದ್ದಿದೆ. ನೋಡೋ ಗೊತ್ತಾಗ್ಬಿಡುತ್ತೆ. ಎಲ್ಲ ಒಳ್ಳೆ ಸಿಮೆಂಟ್ ABS ಅನ್ನು ತೋರಿಸ್ತೀನಿ ಬನ್ನಿ. ನಡೀರಿ ಹೂವು ಒಳ್ಳೆ ಸಿಮೆಂಟ್ ಎಲ್ಲ ಇವೆಲ್ಲ. ಹಾಂ ಸರ್. ABS ಸಿಮೆಂಟ್ಗಳು, ವರ್ಲ್ಡ್ ವೈಡ್ ಸಿಮೆಂಟ್ಗಳು ಹಾಕ್ಸಿದೆ. ಅಂದರೆ ಫಾರಮ್ನವ್ರು ಕೆಲಸ ಮಾಡ್ತೀವಂಥದ್ದು ಆ ವಿಚಾರವಾಗಿ ಸರ್. ಫಾರ್ಮಲ್ಲಿ ನಾವು ಹಸುಗಳನ್ನ ಪರ್ಚೇಸ್ ಮಾಡಿದ್ರೆ ನಮ್ಗೆ ಈ ಥರ ಸೆಲೆಕ್ಷನ್ ಪೀಸ್ ಕರುಗಳು ಸಿಗ್ತವೆ. ಎಷ್ಟು ಚೆನ್ನಾಗಿತ್ತಲ್ಲ. ಈಗಲೇ ಇದು ಎಷ್ಟು ದಿನ 6 ಡೇಸ್ ಮರಿ. 6 ದಿವಸದ? 6 ದಿವಸದ ಸರ್. ಬರೋಬ್ಬರಿ ಇತ್ತಲ್ಲಪ್ಪ.
6 ದಿವಸದ ನೋಡಿ ಕರು ಇದು. ಹೀಗೆ ಇಲ್ಲೊಂದು ಯಾವುದಿದೆ ಜರ್ಸಿ ಬೀಳುತ್ತಾ ಇದೆಯಾ ರೆಡೇನಲ್ಲಿ ಸರ್ ಇದು ಹೆಚ್ಚಾದ ಬರುತ್ತೆ ರೆಡೇನಲ್ಲಿ ಇದೆ. ಇದು ಎ ಬಿ ಎಸ್ ಅಲ್ಲಿ ಹಾಕ್ಸಿರೋವಲ್ಲ ಸರ್ ಇದು ABS ಕರು. ಬಂಧುಗಳೇ ಇದು ಏನು ತೋರಿಸ್ತಾ ಇದ್ದಾರೆ ನಮ್ಮ ಫಾರ್ಮ್ ಡೈರೆಕ್ಟ್ರು ಇದಾರಲ್ಲ ಏನು ಕೋ ಡೈರೆಕ್ಟ್ರು ಇವೆಲ್ಲ ಹಸುಗಳು ಹಾಕ್ಸಿರೋಂಥ ಕರುಗಳು. ಆ ಕಡೆ ಫಾರ್ಮಲ್ಲಿ ಹಸುಗಳು ಏನು ಹೋಗ್ತಾ ಇದ್ದಾವೆ ಅಲ್ಲಿ ಇರೋಂಥ ಹಸು ಮಾಹಿತಿ, ಅಲ್ಲಿರೋ ಸುಮಾರು ಹಸುಗಳು ಅಲ್ಲೂ ಕೂಡ ತೊಗೊಂಡಿದ್ದೀವಿ. ಪಕ್ಕದಲ್ಲಿರ್ತಕ್ಕಂಥ ಹಸುಗಳ ಮಾಹಿತಿ ತೊಗೊಂಡಿದ್ದೀವಿ. ಇನ್ನಷ್ಟು ಮಾಹಿತಿಯನ್ನು ತೊಗೊಳೋದ್ರಲ್ಲಿದ್ದೀನಿ. ಒಳ್ಳೆಯದು, ನೋಡೋಣ. ವೀಡಿಯೋ ತುಂಬ ಲೆಂತ್ ಆಗ್ತಾಯಿದೆ. ನಂಬರ್ಗಳು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ. ಯಾರಿಗೆ ಆಸಕ್ತಿ ಇದೆ ಕೊಡಿ, ಕಾಲ್ ಮಾಡಿಕೊಂಡು ಒಂದು ಸತಿ ಬಂದು ಹೋಗಿ ಭೇಟಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಒಂದು ಪರಿಚಯ, ಹೊಸ ವೀಡಿಯೋ ಇದು, ಹೊಸ ಸ್ಥಳ ಆಯ್ಕೆ ಮಾಡಿಕೊಟ್ಟಿದ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.